ಚನ್ನಪಟ್ಟಣ ರಿಸಲ್ಟ್ ಬಗ್ಗೆ ಭಾರಿ ಬೆಟ್ಟಿಂಗ್. ಮಂಡ್ಯದವರಿಗೆ ನಿಖಿಲ್ ಕುಮಾರಸ್ವಾಮಿ ಫೇವರೇಟ್. ಯೋಗೇಶ್ವರ್ ಪರ ಬೆಟ್ಟಿಂಗ್ ಕಟ್ಟೋಕೆ ಹಿಂದೇಟು. ರಾಜ್ಯದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ ಭಾರಿ ಸದ್ದು ಮಾಡ್ತಿದೆ. ವಿಶೇಷವಾಗಿ ಚನ್ನಪಟ್ಟಣ ಉಪಚುನಾವಣೆ ಅಂತೂ ರಂಗೇರ್ತಲೇ ಇದೆ. ಜಿದ್ದಾಜಿದ್ದಿಗೆ ಕಾರಣವಾದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಅನ್ನೋದು ಬೆಟ್ಟಿಂಗ್ ದಂಧೆಗೆ ಕಾರಣವಾಗಿದೆ. ಚನ್ನಪಟ್ಟಣಕ್ಕಿಂತ ಮಂಡ್ಯ ಮಂದಿಗೆ ರಿಸಲ್ಟ್ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ. ಯಾಕಂದ್ರೆ ಅಂದು ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿದ್ದ ಮಂಡ್ಯ ಮಂದಿ ಈಗ ನಿಖಿಲ್ ಪರ ಬೆಟ್ಟಿಂಗ್ ಕಟ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹೌದು, ಮಂಡ್ಯ ಮಂದಿಗೆ ಚನ್ನಪಟ್ಟಣ ಉಪಚುನಾವಣೆ ಮೇಲೆ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲು ಗೆಲುವಿನ ಬಗ್ಗೆ ಮಂಡ್ಯ ಜನರಲ್ಲಿ ಕುತೂಹಲ ಹೆಚ್ಚಾಗಿದೆ. ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿದ್ದ ಮಂಡ್ಯ ಜಿಲ್ಲೆ ಜನರು ಇದೀಗ ನಿಖಿಲ್ ಪರ ಭರ್ಜರಿ ಬೆಟ್ಟಿಂಗ್ ಶುರು ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಟೀ ಅಂಗಡಿಗಳಲ್ಲೇ ಬೆಟ್ಟಿಂಗ್ ಜಾಲ. ಮಂಡ್ಯದಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದ್ದು, ಜನ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಬಾರಿ ಗೆಲ್ತಾರೆಂದು ಬಾಜಿ ಕಟ್ಟುತ್ತಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಸಣ್ಣ ಸಣ್ಣ ಟೀ ಅಂಗಡಿಗಳೇ ಬೆಟ್ಟಿಂಗ್ ಜಾಲದ ಸೆಂಟರ್ಗಳಾಗಿವೆ. ಬೆಟ್ಟಿಂಗ್ ಆಡೋಕೆ ನಿತ್ಯವೂ ಅಂಗಡಿಗಳ ಮುಂದೆ ಜನ ಜಮಾಯಿಸುತ್ತಿದ್ದಾರೆ. ಅಲ್ಲಿ ಬಾಜಿ ಕಟ್ಟುವ ಮೂಲಕ ನಿಖಿಲ್ಗೆ ಈ ಬಾರಿ ಗೆಲುವು ಖಚಿತ ಎಂದಿದ್ದಾರೆ ಮಂಡ್ಯ ಮಂದಿ. 50,000ದಿಂದ 5 ಲಕ್ಷದವರೆಗೆ ಜನ ಬೆಟ್ಟಿಂಗ್. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲುವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ಬೆನ್ನಲ್ಲೇ ಬಾಜಿ ಆಟ ಚನ್ನಪಟ್ಟಣದಿಂದ ಮಂಡ್ಯದವರೆಗೂ ವಿಸ್ತಾರವಾಗಿದೆ. ಯಾವಾಗ ಕೈ ಅಭ್ಯರ್ಥಿಯೇ ಗೆಲುವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರೋ ಆಗ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಜನ ಬಾಜಿ ಕಟ್ಟೋಕೆ ನಿಂತಿದ್ದಾರೆ. ಚನ್ನಪಟ್ಟಣ ಮಾತ್ರವಲ್ಲ, ಮಂಡ್ಯದಲ್ಲೂ ಜನ ನಿಖಿಲ್ ಪರ ಬಾಜಿ ಕಟ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದಿದೆ. ತೆರೆಮರೆಯ ಈ ಆಟದಲ್ಲಿ ದಿಢೀರ್ ದುಡ್ಡು ಮಾಡೋಕೆ ಜನ ಮುಂದಾಗಿದ್ದಾರೆ. 50,000ದಿಂದ 5 ಲಕ್ಷದವರೆಗೆ ಜನ ಬೆಟ್ಟಿಂಗ್ ಆಡ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ದಲ್ಲಾಳಿಗಳಿಗೆ ಭರ್ಜರಿ ಲಾಭ. ಈ ಬೆಟ್ಟಿಂಗ್ ಹಿನ್ನೆಲೆಯಲ್ಲಿ ದಲ್ಲಾಳಿಗಳಿಗೂ ಲಾಭ ಹೆಚ್ಚಾಗಿದೆ. ಸದ್ದಿಲ್ಲದೆ ವ್ಯವಹಾರ ಕುದುರಿಸುತ್ತಿರೋ ಏಜೆಂಟ್ಗಳು ಅಧಿಕ ಲಾಭ ಗಳಿಸುತ್ತಿದ್ದಾರೆ. ಬೆಟ್ ಕಟ್ಟೋಕೆ ಮಂಡ್ಯ ಜನರಿಂದಲೇ ಹೆಚ್ಚಿನ ಆಸಕ್ತಿ ಕಂಡು ಬಂದಿದೆ. ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಚನ್ನಪಟ್ಟಣದ ಜನರಿಗಿಂತ ಮಂಡ್ಯದಲ್ಲೇ ಹೆಚ್ಚು ಕುತೂಹಲ ಮೂಡಿದೆ. ಇದಕ್ಕೆ ಕಾರಣ ಬೆಟ್ಟಿಂಗ್ ಅನ್ನೋದನ್ನ ಜನ ಗುಟ್ಟಾಗಿ ಮಾತನಾಡಿಕೊಳ್ತಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಮತದಾನ ಪೂರ್ಣಗೊಂಡಿದೆ. ಫಲಿತಾಂಶ ನವೆಂಬರ್ 23ರಂದು ಹೊರಬೀಳಲಿದೆ. ಆದರೆ ಫಲಿತಾಂಶಕ್ಕೂ ಮುನ್ನ ಜನ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹಾಗೂ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಬಾಜಿ ಕಟ್ಟಿದ್ದಾರೆ. ಚನ್ನಪಟ್ಟಣಕ್ಕಿಂತಲೂ ಮಂಡ್ಯದಲ್ಲಿ ಬಾಜಿ ಕಟ್ಟೋದು ಹೆಚ್ಚಾಗಿದೆ. ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿದ್ದ ಮಂದಿ ಈ ಬಾರಿ ಅವರ ಪರ ಬೆಟ್ಟಿಂಗ್ ಕಟ್ತಿದ್ದಾರೆ ಎನ್ನುವುದು ಅಚ್ಚರಿ ಮೂಡಿಸಿದೆ. ಒಟ್ನಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶ ಮಂಡ್ಯದಲ್ಲಿ ಭಾರೀ ಕುತೂಹಲವನ್ನ ಉಂಟು ಮಾಡಿದೆ. ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹಾಗೂ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರಲ್ಲಿ ಯಾರು ಗೆದ್ರೆ ಸಮಾಜದಲ್ಲಿ ಒಳಿತಾಗುವುದು ಎನ್ನುವುದಕ್ಕಿಂತ ತಾವು ಯಾರ ಪರ ಬಾಜಿ ಕಟ್ಟಿದ್ದಾರೋ ಆ ಅಭ್ಯರ್ಥಿಯೇ ಗೆಲ್ಲಬೇಕು ಅನ್ನುವ ಆಸೆಯಲ್ಲಿ ಜನ ಇದ್ದಾರೆ.